ಜಿಮ್ ಅಲ್ಲಿ ಕೆಲಸ ನೋಡ್ಬೋದು, ಕೆಲವರು ಫಾರ್ಮ್ ತಪ್ಪು ಮಾಡ್ತಿರ್ತಾರೆ, ಪೋಸ್ಟರ್ ರಾಂಗ್ ಮಾಡ್ತಿರ್ತಾರೆ. ನಿಮ್ ಕೈಲಿ ಆದ್ರೆ ಹೇಳ್ಕೊಡಿ ಆಯ್ತಾ, ಪ್ರಾಪರ್ ಆಗಿ. ಅದಕ್ಕೆ ಕಮ್ಯುನಿಕೇಶನ್ಸ್ ಅಂತಾರೆ. ಅಂದ್ರೆ ಪ್ರಾಪರ್ ಆಗಿ ಕಮ್ಯುನಿಕೇಶನ್ ಮಾಡಿದ್ರೆ ನೀವು ಮಾಡ್ಬೋದು, ಹೇಳ್ಕೊಡ್ಬೋದು ಅವರಿಗೆ. ಸೊ ನೀವು ಕಮ್ಯುನಿಕೇಶನ್ ಪ್ರಾಪರ್ ಆಗಿ ಬರಲ್ಲ, ಅವ್ರಿಗೆ ಗೈಡ್ ಮಾಡಕ್ ಬರಲ್ಲ ಅಂದ್ರೆ ಅವ್ರನ್ನ ನೋಡ್ಕೊಂಡು ಆಡ್ಬೇಡಿ ಆಯ್ತಾ. ನೀವು ಏನ್ ಮಾಡ್ತೀರಾ ಗೊತ್ತಾ, ಅವ್ರು ಏನೋ ಒಂದು ರೆಕಾರ್ಡ್ ಮಾಡ್ಕೊಳ್ತಿರ್ತಾರೆ, ವಿಡಿಯೋ ಮಾಡ್ತಿರ್ತಾರೆ, ಅಥವಾ ಅವ್ರು ಪೋಸ್ಟ್ ಮಾಡಿರ್ತಾರೆ, ಅದನ್ನ ನೀವು ಜಡ್ಜ್ ಮಾಡ್ತೀರಾ ಆಸ್ ಇಫ್ ಯುವರ್ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಜಡ್ಜ್ ಅನ್ನೋ. ಸೊ ಅದನ್ನ ಮಾಡ್ಬೇಡಿ. ಯು ಆರ್ ಡೂಯಿಂಗ್ ಅಬ್ಸಲ್ಯೂಟ್ ಇಡಿಯಟ್ ಥಿಂಗ್. ಆದ್ರೆ ಹೆಲ್ಪ್ ಮಾಡಿ, ಇಲ್ಲ ನ್ಯೂಟ್ರಲ್ ಆಗಿರಿ. ಯಾಕೆ ಗೊತ್ತಾ, ಎಷ್ಟೊಂದು ಜನ ಈ ತರ ಮಾಡೋದಕ್ಕೆ ಅವರು ರೆಕಾರ್ಡ್ ಮಾಡಲ್ಲ ವಿಡಿಯೋನ. ವಿಡಿಯೋ ರೆಕಾರ್ಡ್ ಮಾಡೋ ಉದ್ದೇಶ ಏನಕ್ಕೆ ಗೊತ್ತಾ, ನಿಮ್ಮ ಫಾರ್ಮ್ ಕರೆಕ್ಟ್ ಆಗಿ ಇದೆಯೋ ಇಲ್ಲ ಅಂತ ಅನಾಲಿಸಿಸ್ ಮಾಡೋದಕ್ಕೆ. ಅದನ್ನ ಮಾಡೋದಕ್ಕೆ ನೀವು ಒಂದು ಒಳ್ಳೆ ಎನ್ವೈರನ್ಮೆಂಟ್ ಫಿಕ್ಸ್ ಮಾಡಲ್ಲ, ನಿಮ್ದೇ ಆದ ಒಂದು ಮೂರ್ಖ ಬುದ್ಧಿನ ತೋರಿಸ್ತೀರಾ. ಹಾಗಾಗಿ ಅವರು ವಿಡಿಯೋಸ್ ಮಾಡೋದಕ್ಕೆ ಹೆದರ್ಕೋತಾರೆ, ಅಥವಾ ವಿಡಿಯೋಸ್ ಮಾಡೋದಕ್ಕೆ ಏನಂತ ನಾಚ್ಕೋತಾರೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ಕಲ್ತ್ಕೊಂಡೇ ಬಂದಿರ್ತಾರೆ ಆಯ್ತಾ. ಎಲ್ಲರೂ ಅವ್ರದೇ ಒಂದು ಸ್ಟೆಪ್ ಅಲ್ಲಿ ಬಿಗಿನರ್ ಆಗಿರ್ತಾರೆ. ಈಗ ನೀವು ಮಾಡ್ಬೇಕಾದ್ರೆ ನೀವೇನು ಪರ್ಫೆಕ್ಟ್ ಆಗಿ ಮಾಡಿರಲ್ಲ ಫಸ್ಟ್ ಟೈಮ್ ಆಯ್ತಾ, ನೀವು ಮಿಸ್ಟೇಕ್ಸ್ ಮಾಡಿರ್ತೀರಾ. ಸೊ ಇನ್ನೊಬ್ರು ಮಾಡ್ಬೇಕಾದ್ರೆ ಅವಕಾಶ ಕೊಡಿ, ಅದನ್ನ ನೀವು ಹೆಲ್ಪ್ ಮಾಡಕ್ಕಾದ್ರೆ ಮಾಡಿ, ಇಲ್ಲ ಅಂದ್ರೆ ಅದನ್ನ ಅಪೋಸ್ ಮಾಡಿ ಅವ್ರನ್ನ ಡಿಮೋಟಿವೇಟ್ ಮಾಡೋ ಕೆಲಸ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಅರ್ಥ ಮಾಡ್ಕೊಳ್ಳಿ.